ಇವತ್ತು ಬೆಳಗ್ಗೆ ಸಿಎಂ ಯಡಿಯೂರಪ್ಪ ಅವರು ಮಾರಿಷಸ್ನಿಂದ ವಾಪಸ್ಸಾದ ಸಂದರ್ಭದಲ್ಲಿ ಒಂದು ಮಾತನಾಡಿದರು. ಇನ್ನು 2 ವರ್ಷಗಳ ಕಾಲ ನಾನೇ ಸಿಎಂ ಅಂತ, ಇದೀಗ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡಲ್ಲ ಅಂತ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ನಡೆದಿರುವಂತಹ ಅಕ್ರಮ ಗಣಿಗಾರಿಕೆ ಕುರಿತಂತಹ ಅಂತಿಮ ವರದಿ ಸಲ್ಲಿಕೆಗೆ ಮೊದಲೇ ಸೋರಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿಬಂದಿದ್ವು. ಫೋನ್ ಕದ್ದಾಲಿಕೆ ಒಂದು ವಿಷಯವಾದರೆ, ಇನ್ನೊಂದು ಗಣಿಗಾರಿಕೆಯಲ್ಲಿ ಕೆಲವು ಸಚಿವರು ಹಾಗೂ ಸಿಎಂ ಯಡಿಯೂರಪ್ಪ ಸ್ವತಃ ಅವರ ಹೆಸರೇ ಇರೋದು ತಿಳಿದು ಬರ್ತಾ ಇತ್ತು. ಇದರಿಂದ ಸಾಕಷ್ಟು ಗೊಂದಲದ ವಾತಾವರಣ ಉಂಟಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದು ರೀತಿಯ ಮುಜುಗರಕ್ಕೆ ಅವರು ಒಳಗಾಗಿದ್ದಾರೆ. ಇವತ್ತು ಬೆಳಗ್ಗೆ ಸತತ 1 ವಾರಗಳ ಮಾರಿಷಸ್ ಪ್ರವಾಸದ ನಂತರ ಸಿಎಂ ಯಡಿಯೂರಪ್ಪ ಅವರು ರಾಜ್ಯಕ್ಕೆ ವಾಪಸ್ಸಾದ ಸಂದರ್ಭದಲ್ಲಿ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಫೋನ್ ಕದ್ದಾಲಿಕೆ ಬಿಜೆಪಿ ಸರ್ಕಾರದಿಂದ ಅಥವಾ ಬಿಜೆಪಿ ಪಕ್ಷದಿಂದ ನಡೆದಿಲ್ಲ, ಅದಕ್ಕೆ ತಕ್ಕಂತಹ ಉತ್ತರ ಕೊಡ್ತೇನೆ, ಅಲ್ಲದೆ ಇನ್ನು 2 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೇನೆ ಅನ್ನೋ ಒಂದು ನಂಬಿಕೆಯನ್ನ, ಒಂದು ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ರು. ಅದಕ್ಕೆ ಅದಾದ ನಂತರ ಈಗ ಒಂದು ಪತ್ರವನ್ನ ಹೊರಡಿಸಿದ್ದಾರೆ. ಅದು ಮುಖ್ಯವಾಗಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಅವರಿಗೆ ಈ ಪತ್ರ ಬರೆಯಲಾಗಿದೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ, ಆರೋಪ ಸಾಬೀತಾಗದ ಹೊರತು ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ. ಜಯಪ್ರಕಾಶ್, ಈ ಪತ್ರದ ಮೂಲಕ ಮತ್ತೊಮ್ಮೆ ಸಿಎಂ ಯಡಿಯೂರಪ್ಪ ಅವರು ಹೈಕಮಾಂಡ್ ವಿರುದ್ಧ ತೊಡೆತಟ್ಟಿದ್ದಾರೆ, ಹೇಗೆ? ಖಂಡಿತವಾಗ್ಲೂ ಅಂಥದ್ದೇ ಒಂದು ಸ್ಪಷ್ಟ ನಿದರ್ಶನ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಮಾಹಿತಿ ಪ್ರಕಾರ ಬಂದಿರುವಂಥದ್ದು, ಯಡಿಯೂರಪ್ಪನವರು ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವಂಥ ಪ್ರಶ್ನೆ ಇಲ್ಲ. ಅದಂದರೆ ಲೋಕಾಯುಕ್ತ ವರದಿ ಸಲ್ಲಿಕೆಯಾದ ನಂತರ ಕೂಡ ಅವರ ವಿರುದ್ಧ ಏನಾದರೂ ಆರೋಪ ಇದ್ದರೆ ರಾಜೀನಾಮೆ ನೀಡುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಹಾಗಿದ್ದರೆ ರಾಜೀನಾಮೆ ಪ್ರಸ್ತಾಪ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಅಲ್ಲೂ ಕೂಡ ಒಂದು ಉತ್ತರವಿದೆ ಮುಖ್ಯಮಂತ್ರಿಗಳ ಪತ್ರದಲ್ಲಿ. ಅವರು ಅಂದರೆ ಮೂಲಗಳ ಪ್ರಕಾರ ಮುಖ್ಯಮಂತ್ರಿಗಳು ಆ ಪತ್ರದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. BJP ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗಬೇಕು. ಆ ಕಮಿಟಿಯಲ್ಲಿ ರಾಜ್ಯದ ಉಸ್ತುವಾರಿ ಹೊತ್ತಿರುವಂಥ ಧರ್ಮೇಂದ್ರ ಪ್ರಧಾನ್ ಹಾಗೂ ರಾಜ್ಯಸಭಾ ಸದಸ್ಯ ವೆಂಕಯ್ಯ ನಾಯ್ಡು ಅವರು ಮೆಂಬರ್ ಕೂಡ ಆಗಿರಬೇಕು. ಸೊ ಇವರು ಈ ಒಂದು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಒಂದು ತನಿಖೆಯನ್ನು ನಡೆಸಬೇಕಾಗತ್ತೆ. ಜೊತೆಗೆ ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕದ BJP ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಅದರ ಬಗ್ಗೆ ಕೂಡ ಪರಾಮರ್ಶೆ ನಡೆಸಬೇಕು. ಜೊತೆಗೆ 2G ಕ್ಯಾಟಗರಿ ಸೈಟ್ಸ್ ಅಲಾಟ್ಮೆಂಟ್ ಏನಿದೆ ಇದು ಕೂಡ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಒಂದು ಕಿರುಕುಳವನ್ನು ತಂದುಕೊಟ್ಟಿತ್ತು, ಕೆಲವು ಕಳಂಕವನ್ನು ತಂದುಕೊಟ್ಟಿತ್ತು. ಸೊ ಇವೆಲ್ಲದರ ಬಗ್ಗೆ ಒಂದು ತನಿಖೆ ಆಗಬೇಕು. ಆ ತನಿಖೆ ಸಬ್ಮಿಟ್ ಆದ ನಂತರ ಮಾತ್ರ, ಅದರ ನಂತರ ನಾನು ತಪ್ಪಿತಸ್ಥ ಅಂತ ಸಾಬೀತಾದರೆ ಮಾತ್ರ ಅಂಥ ರಾಜೀನಾಮೆ ವಿಚಾರಗಳನ್ನು ಮಾತಾಡಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಮಾತು ಸ್ಪಷ್ಟವಾಗ್ತದೆ, ಈಗ ಮತ್ತೊಂದು ರಾಜಕೀಯ ಜಿದ್ದಾಜಿದ್ದಿ ಮತ್ತೆ ಶುರುವಾಗುತ್ತೆ. ಲೋಕಾಯುಕ್ತ ವರದಿ ನೀಡಿದ ನಂತರ, ಅಂದರೆ ಬುಧವಾರ ವರದಿ ನೀಡ್ತೇನೆ ಅಂತ ಹೇಳಿದರು ಲೋಕಾಯುಕ್ತರು. ಅದು ಬಂದ ನಂತರ ಬಹುಶಃ ಮುಖ್ಯಮಂತ್ರಿಗಳ ವಿರುದ್ಧ ಸಾಕಷ್ಟು ಒತ್ತಡಗಳು ಬರ್ಬೋದು ಅಂತ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಈಗ ಒಂದು ಟರ್ನ್ ತಗೊಂಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅದು ಈ ಪತ್ರದ ಸಾರಾಂಶ ಇಷ್ಟೇ, ಒಂದು ವೇಳೆ ಲೋಕಾಯುಕ್ತರು ತಮ್ಮ ವರದಿಯಲ್ಲಿ ಹೇಳಿದ್ರು ಸಹ, ಒಂದು ವೇಳೆ ತಾನು ತಪ್ಪಿತಸ್ಥ ಅಂತ ಹೇಳಿದ್ರು ಸಹ ನಾನು ರಾಜೀನಾಮೆ ನೀಡುವಂಥ ಪ್ರಶ್ನೆ ಇಲ್ಲ. ಒಂದು ವೇಳೆ ಅಂಥದ್ದು ಆಗಬೇಕು ಅಂತಂದರೆ ಅನಂತಕುಮಾರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಇರಲಿ, ವೆಂಕಯ್ಯ ನಾಯ್ಡು ಅವರಿರಲಿ. ಸೊ ಇವೆಲ್ಲವೂ ಕೂಡ ಕೇವಲ ಅಕ್ರಮ ಗಣಿಗಾರಿಕೆ ವಿಚಾರ ಮಾತ್ರ ಅಲ್ಲ, 2G ಕ್ಯಾಟಗರಿ ಸೈಟ್ ವಿಚಾರದಲ್ಲಿ ಕೆಲವರಿಗೆ ಸೈಟ್ ಹಂಚಿದ್ದೇನೆ ಅನ್ನುವಂಥ ಮಾತಿದೆ, ಅದು ಕೂಡ ತನಿಖೆ ಆಗಲಿ. ಅದರ ಜೊತೆಗೆ ಕರ್ನಾಟಕದಲ್ಲಿ BJP ಸರ್ಕಾರ ಅಂದರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಅವೆಲ್ಲವೂ ಕೂಡ ಪರಾಮರ್ಶೆಗೆ ಒಳಪಡಬೇಕು. ಅದರ ನಂತರವೇ ಏನಿದ್ರು ಮುಂದಿನ ಮಾತು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ತನಕ ಒಂದು ಮಾತು ಹೇಳಲಾಗ್ತಾ ಇತ್ತು, ವರದಿ ಸೋರಿಕೆಯಲ್ಲಿ ಮುಖ್ಯಮಂತ್ರಿ ಹಾಗೂ 4 ಸಚಿವರ ಹೆಸರಿದೆ, ಹಾಗೆಯೇ ಪ್ರತಿಪಕ್ಷ ನಾಯಕರ ಕೆಲವು ಹೆಸರಿದೆ. ಇವೆಲ್ಲದರ ಹೊರತಾಗಿ ಬಹಳ ಹೆಚ್ಚು ಟಾರ್ಗೆಟ್ ಆಗ್ತಾ ಇದ್ದದ್ದು ಮುಖ್ಯಮಂತ್ರಿಗಳೇ. ಆದರೆ ಈಗ ಒಂದು ಸ್ಪಷ್ಟನೆ ಈ ಒಂದು ಮಾಹಿತಿಯಿಂದ ಲಭ್ಯವಾಗ್ತಾ ಇದೆ. ಅದೇನು ಅಂತಂದರೆ, ಒಂದು ವೇಳೆ ಲೋಕಾಯುಕ್ತರು ವರದಿ ಸಲ್ಲಿಸಿದ ನಂತರವೂ ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂಥ ಯಾವುದೇ ಪ್ರಸ್ತಾಪ ಇಲ್ಲ, ಅಂದರೆ ನಾನು ರಾಜೀನಾಮೆ ನೀಡಲಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಹೈಕಮಾಂಡ್ ವಿರುದ್ಧ ತೊಡೆತಟ್ಟಿದ್ದಾರೆ. ಇದು ಮತ್ತೆ ಹೈಕಮಾಂಡ್ಗೆ ಹೆಚ್ಚಿನ ಒತ್ತಡವನ್ನು ತಂದೊಡಲಿದೆ. ಮತ್ತೊಂದು ಮಾತುಗಳು ಕೇಳಿ ಬರ್ತಾ ಇತ್ತು, RSS ಮೂಲಗಳ ಪ್ರಕಾರ ಹೇಳುವುದಂದರೆ RSS ಕೂಡ ಒಂದು ರೀತಿಯಲ್ಲಿ
ಲೋಕಾಯುಕ್ತ ವರದಿ ಬಂದ ನಂತರ ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪಿತಸ್ಥ ಅನ್ನುವಂಥ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗ್ಲೂ ಅವರಿಂದ ರಾಜೀನಾಮೆ ಪಡೆಯಬೇಕಾಗತ್ತೆ ಅನ್ನೋ ಆ ಒಂದು ಮಾತನ್ನು ಹೈಕಮಾಂಡ್ಗೂ ರವಾನಿಸಿ